ಈ ಪಾರ್ಕಿಂಗ್ ಲಾಟ್ ಇದೆಯಲ್ಲ, ಈ ಪಾರ್ಕಿಂಗ್ ಲಾಟ್ ಇನ್ನೇನು ಉದ್ಘಾಟನೆ ಆಗಬೇಕಿತ್ತು. ಆದ್ರೆ ಉದ್ಘಾಟನೆ ಆಗೋ ಮುನ್ನವೇ ಈಗ ಡೆಮಾಲಿಷನ್ ಮಾಡುವಂತ ಹಂತಕ್ಕೆ ಬಂದಿದೆ. ಕಾರಣ ಏನು? ಅದನ್ನ ಮಾಡಿರೋದೇ ಅನ್ಸೈಂಟಿಫಿಕ್ ಆಗಿ. ಅವೈಜ್ಞಾನಿಕ ಕಾಮಗಾರಿಯಿಂದ ಕೋಟಿ ಕೋಟಿ ಹಣ ಪೋಲಾಗಿದೆ. ಗಾಂಧಿ ಬಜಾರ್ನಲ್ಲಿ ನಿರ್ಮಾಣ ಆಗಿರುವಂತಹ ಪಾರ್ಕಿಂಗ್ ಲಾಟ್ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇತ್ತು ಅಲ್ಲಿ. ಆದ್ರೆ ಅಲ್ಲೇ ಅವ್ಯವಸ್ಥೆಗಳಾಗೋಗಿದೆ. ಕಾರ್ ಹೋಗೋದಕ್ಕೆ ಬರೋದಕ್ಕೆ ಸ್ಥಳನೇ ಇಲ್ಲದೆ ಮಾಲೀಕರು ಪರದಾಡ್ತಾ ಇದ್ದಾರೆ. ಜನಾಕ್ರೋಶ ವ್ಯಕ್ತವಾಯಿತು. ಹೇಗಿಲ್ಲಿ ಒಳಗಡೆ ಹೋಗೋದು ಹೇಗೆ, ಹೊರಗೆ ಬರೋದು ಹೇಗೆ, ಇಂಥದ್ದೊಂದು ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಲಾಟ್ ಮಾಡಿದಾರಲ್ಲ, ಕಾರ್ಗಳಾಗ್ಲಿ ಫೋರ್ ವೀಲರ್ಗಳು ಹೋಗಿ ಬರೋದಕ್ಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾಡಿರುವಂತ ಪಾರ್ಕಿಂಗ್ ಲಾಟ್ ನೋಡೋದಕ್ಕೆ ಬಹಳ ಹೈ ಲೆವೆಲ್ ಆಗಿದ್ರು ಕೂಡ ಅದನ್ನ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಆ ತಿರುವುಗಳಾಗಿರ್ಬೋದು, ಬಹಳ ಕಷ್ಟಪಟ್ಟು ಹೋಗಬೇಕು, ಹೋದಂತಹ ಸಂದರ್ಭದಲ್ಲೂ ಕೂಡ ಗಾಡಿಗಳು ಟಚ್ ಆಗುವಂತ ಪರಿಸ್ಥಿತಿ ಇಂಥದ್ದೆಲ್ಲ ಇತ್ತು. ಆದ್ರೆ ಕೋಟಿ ಕೋಟಿ ಖರ್ಚಾಗಿತ್ತು ಇದಕ್ಕೆ. ಈಗ ಡೆಮಾಲಿಷನ್ ಮಾಡುವಂತ ಹಂತಕ್ಕೆ ಬಂದಿದೆ. ಈ ಲಾಟ್ ದುರಸ್ತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚಿಂತನೆಗಳು ನಡೀತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಗಾಂಧಿ ಬಜಾರು ಪ್ರತಿಷ್ಠಿತ ಪ್ರದೇಶ. ಇತ್ತೀಚೆಗೆ ಗಾಂಧಿ ಬಜಾರ್ಗೆ ಮೇಕ್ ಓವರ್ ಅನ್ನ ಕೊಡಲಾಗಿತ್ತು. ಫುಟ್ಪಾತ್ ಇಂದ ಹಿಡಿದು ರಸ್ತೆಗಳಿಂದ ಹಿಡಿದು ಎಲ್ಲಾ ರೀತಿಯ ತಯಾರಿಗಳನ್ನ ಸಿದ್ಧತೆಗಳನ್ನ ಮಾಡಿ ಗಾಂಧಿ ಬಜಾರ್ಗೆ ಹೊಸ ಲುಕ್ ಅನ್ನ ಕೊಡಲಾಗಿತ್ತು. ಇನ್ನು ಗಾಂಧಿ ಬಜಾರ್ನಲ್ಲಿ ಬರುವಂತವರ ಅನುಕೂಲಕ್ಕಾಗಿ ವಾಹನಗಳ ಪಾರ್ಕಿಂಗಿಗೆ ಅಂತ ಹೇಳಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಒಂದು ಕಾಂಪ್ಲೆಕ್ಸ್ ನ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ತೆರೆಯಲಾಗಿದೆ. ಆದ್ರೆ ಉದ್ಘಾಟನೆಗೂ ಮುನ್ನವೇ ಮತ್ತೊಂದ್ಸತಿ ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡುವಂತಹ ಕೆಲಸ ಬಂದೊದಗಿದೆ. ನಾನೀಗ ಅದೇ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಜಾಗದಲ್ಲಿದ್ದೀನಿ. ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಇಲ್ಲಿರುವಂತಹ ಯಾರೆಲ್ಲ ಬರ್ತಾರೆ ಅಂತವರಿಗೆ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ 4 ಅಂತಸ್ತಿನ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಸ್ಥಳವನ್ನ ಮಾಡಿದ್ದಾರೆ. ಒಂದು ರೀತಿಯ 25 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಈ ಅದ್ಭುತವಾದಂತಹ ಪಾರ್ಕಿಂಗ್ ಪ್ಲೇಸ್ ಅನ್ನ ಮಾಡಲಾಗಿದೆ. ಪಾರ್ಕಿಂಗ್ ಸ್ಥಳದ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಪ್ಲೇಸ್ ಅನ್ನ ಮಾಡಲಾಗಿದೆ. ಆದ್ರೆ ಉದ್ಘಾಟನೆ ಆಗಬೇಕು. ಉದ್ಘಾಟನೆಗೂ ಮುಂಚೆನೆ ಒಂದಿಷ್ಟು ಕೆಲಸಗಳು ವಾಪಸ್ ಬಂದಿರುವಂತದ್ದು. ಅಂದ್ರೆ ಅವೈಜ್ಞಾನಿಕವಾಗಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಏನ್ ಪಾರ್ಕಿಂಗ್ ದಾರಿಯಲ್ಲಿ ಹೋಗುವಂತಹ ವಾಹನಗಳಿಗೆ ಹೋಗಕ್ ಆಗದೆ ಇರುವಂತಹ ಕಾರಣದಿಂದಾಗಿ ಮತ್ತೊಂದ್ಸತಿ ಅದನ್ನ ಹೊಡೆದು ಸರಿ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಅಂದ್ರೆ ಉದಾಹರಣೆಗೆ ಒಂದು ದೊಡ್ಡ ಕಾರ್ ಪಾರ್ಕ್ ಬರುತ್ತೆ ಅಂತ ಹೇಳಿದ್ರೆ ಅದು ಹಿಂಗ್ ತಗೊಳ್ಬೇಕು, ರೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ತಾಗುವಂತದ್ದು, ಇಲ್ಲಿ ಸ್ಕ್ರಾಚ್ ಆಗುವಂತದ್ದು. ಸೊ ಈ ಭಾಗವನ್ನ ತೆಗೆದು ಸರಿ ಮಾಡಿದ್ದಾರೆ. ಅಲ್ಲೂ ಕೂಡ ನೀವು ನೋಡಬಹುದು. ಅಂದ್ರೆ ಒಂದು ಪಿಲ್ಲರ್ ರೀತಿಯಲ್ಲಿ ಏನು ಕಟ್ಟಲಾಗಿತ್ತು, ಅಲ್ಲೂ ಕೂಡ ಕೆಲವು ಗಾಡಿಗಳು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಹೊಡ್ಕೊಳ್ತಾ ಇತ್ತು. ಇದರಿಂದ ಕಾರ್ಗಳಿಗೆ ಡ್ಯಾಮೇಜ್ ಆಗ್ತಾ ಇತ್ತು. ಹೀಗಾಗಿ ಆ ಭಾಗವನ್ನ ಕೂಡ ಹೊಡೆದು ಅದನ್ನ ಕೂಡ ಸರಿ ಮಾಡ್ತಾ ಇರುವಂತದ್ದು. ಉದಾಹರಣೆಗೆ ಇಲ್ಲಿ ಒಂದು ಕಾರ್ ಕೂಡ ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಸೊ ಚಿಕ್ಕ ಕಾರ್ ಅಂತ ಹೇಳಿದ್ರೆ ಅದು ಆರಾಮಾಗಿ ಪಾಸ್ ಆಗುತ್ತೆ. ಆದ್ರೆ ದೊಡ್ಡ ಕಾರ್ ಅಂತ ಬಂದಾಗ ಅದು ಪಾಸಿಂಗ್ ಪ್ಲೇಸ್ ಸ್ವಲ್ಪ ಕಮ್ಮಿ ಇರುವಂತಹ ಕೆಲಸ ಆಗ್ತಾ ಇದೆ. ಅವ್ರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿದ್ದಾರೆ, ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ, ಅದಕ್ಕಾಗಿ ಮತ್ತೆ ಇದ್ ಮಾಡಿ. ಚಿಕ್ಕ ಗಾಡಿ ಆದ್ರೆ ತೊಂದರೆ ಇಲ್ಲ, ಕಟ್ ಆಗುತ್ತೆ. ಈ ತರ ಸ್ವಲ್ಪ ದೊಡ್ಡದಿದ್ರು ರಿವರ್ಸ್ ಹಾಕಿ ಕಟ್ ಮಾಡ್ಬೇಕು. ಎಲ್ಲಾ ಲೆವೆಲ್ ಅಲ್ಲೂ ರಿವರ್ಸ್ ಹಾಕಿ ಕಟ್ ಮಾಡ್ಬೇಕು. ಇಲ್ಲ ಎಲ್ಲರೂ ರೈಟ್ ಸೈಡ್ ಟಚ್ ಆಗುತ್ತೆ, ಇಲ್ಲ ಲೆಫ್ಟ್ ಸೈಡ್ ಟಚ್ ಆಗುತ್ತೆ. ಇಲ್ಲ, ಇದೇ ಫಸ್ಟ್ ಬಂದಿದ್ದು. ಗೊತ್ತಾಗುತ್ತೆ, ಕ್ಲೀನ್ ಆಗಿ ಗೊತ್ತಾಗುತ್ತೆ. ಕಷ್ಟ ಆಗುತ್ತೆ, ಸ್ವಲ್ಪ ಟಚ್ ಆಗುತ್ತೆ. ಸ್ವಲ್ಪ ರೈಟ್ ಲೆಫ್ಟ್ ಏನೋ ಸ್ಟೇರಿಂಗ್ ಒಂದ್ ಸ್ವಲ್ಪ ಅಲರ್ಸು ಯಾವ್ದಾರು ಒಂದ್ ಸೈಡ್ ಟಚ್ ಆಗೇ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಸ್ಪೇಸ್ ದೊಡ್ಡದ್ ಮಾಡ್ಬೇಕಾಗಿತ್ತು ಮೇಡಮ್. ಸ್ಟೇಟ್ ಕೇಸು ಏನಿದೆ, ಯಾಕಂದ್ರೆ ದೊಡ್ಡ ಗಾಡಿ ಆಲ್ಮೋಸ್ಟ್ ಇವಾಗೆಲ್ಲ ಬರ್ತಾ ಇರೋದು ದೊಡ್ಡ ಗಾಡಿನೇ, SUVs ಜಾಸ್ತಿ ತಗೋತಾ ಇರೋದು. ಸೊ ಇನ್ನು ಸ್ವಲ್ಪ ವೈಡ್ ಮಾಡ್ಬಿಟ್ಟು ಸ್ವಲ್ಪ ಲೆವೆಲ್ ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡು ಟರ್ನಿಂಗ್ ಏನಿದೆ ಲೆವೆಲ್ ಟು ಲೆವೆಲ್ ಒಂದ್ ಸ್ವಲ್ಪ ಸ್ಪೇಸಿಯಾಗಿ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಚಿಕ್ಕ ಗಾಡಿಗಳೆಲ್ಲ ಆರಾಮಾಗಿ ಪಾಸ್ ಆಗ್ಬೋದು. ಆದ್ರೆ ಈಗ ಬರುವಂತಹ ಗಾಡಿಗಳೆಲ್ಲ ದೊಡ್ಡದಿರೋದ್ರಿಂದ ಪಾಸ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ, ಇನ್ನೂ ತುಂಬಾ ದೊಡ್ಡ ಗಾಡಿಗಳಿದ್ರೆ ಅದು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಟಚ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ನೀವು ನೋಡಬಹುದು ಯಾವ ರೀತಿಯಾಗಿ 4 ಲೆವೆಲ್ನಿಂದ ಕಾರ್ಗಳು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಗೋಡೆಗೆ ಹೊಡ್ಕೊಳ್ಳುವಂತದ್ದು, ಅದರಿಂದ ಸ್ಕ್ರಾಚ್ ಆಗುವಂತಹ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ. ಹೀಗಾಗಿ ಪಾರ್ಕಿಂಗ್ ಸ್ಥಳದಲ್ಲೂ ಕೂಡ ಮತ್ತೆ ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು ಸಾರ್ವಜನಿಕರಿಂದ ಟೀಕೆಗೆ ಗುರಿಯಾಗಿದೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಪಾರ್ಕಿಂಗ್ ಲಾಟ್ ಇದೆಯಲ್ಲ, ಈ ಪಾರ್ಕಿಂಗ್ ಲಾಟ್ ಇನ್ನೇನು ಉದ್ಘಾಟನೆ ಆಗಬೇಕಿತ್ತು. ಆದ್ರೆ ಉದ್ಘಾಟನೆ ಆಗೋ ಮುನ್ನವೇ ಈಗ ಡೆಮಾಲಿಷನ್ ಮಾಡುವಂತ ಹಂತಕ್ಕೆ ಬಂದಿದೆ. ಕಾರಣ ಏನು?
ಅದನ್ನ ಮಾಡಿರೋದೇ ಅನ್ಸೈಂಟಿಫಿಕ್ ಆಗಿ. ಅವೈಜ್ಞಾನಿಕ ಕಾಮಗಾರಿಯಿಂದ ಕೋಟಿ ಹಣ ಪೋಲಾಗಿದೆ. ಗಾಂಧಿ ಬಜಾರ್ನಲ್ಲಿ ನಿರ್ಮಾಣ ಆಗಿರುವಂತಹ ಪಾರ್ಕಿಂಗ್ ಲಾಟ್, ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇತ್ತು ಅಲ್ಲಿ. ಆದ್ರೆ ಅಲ್ಲೇ ಅವ್ಯವಸ್ಥೆಗಳಾಗೋಗಿದೆ. ಕಾರ್ ಹೋಗೋದಕ್ಕೆ ಬರೋದಕ್ಕೆ ಸ್ಥಳನೇ ಇಲ್ಲದೆ ಮಾಲೀಕರು ಪರದಾಡ್ತಾ ಇದ್ದಾರೆ. ಜನಾಕ್ರೋಶ ವ್ಯಕ್ತವಾಯಿತು. ಹೇಗಿಲ್ಲಿ ಒಳಗಡೆ ಹೋಗೋದು ಹೇಗೆ, ಹೊರಗೆ ಬರೋದು ಹೇಗೆ, ಇಂಥದ್ದೊಂದು ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಲಾಟ್ ಮಾಡಿದಾರಲ್ಲ, ಕಾರ್ಗಳಾಗ್ಲಿ 4 ವೀಲರ್ಗಳು ಹೋಗಿ ಬರೋದಕ್ಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಮಾಡಿರುವಂತ ಪಾರ್ಕಿಂಗ್ ಲಾಟ್ ನೋಡೋದಕ್ಕೆ ಬಹಳ ಹೈ ಲೆವೆಲ್ ಆಗಿದ್ರು ಕೂಡ ಅದನ್ನ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಆ ತಿರುವುಗಳಾಗಿರ್ಬೋದು, ಬಹಳ ಕಷ್ಟಪಟ್ಟು ಹೋಗಬೇಕು, ಹೋದಂತಹ ಸಂದರ್ಭದಲ್ಲೂ ಕೂಡ ಗಾಡಿಗಳು ಟಚ್ ಆಗುವಂತ ಪರಿಸ್ಥಿತಿ ಇಂಥದ್ದೆಲ್ಲ ಇತ್ತು. ಆದ್ರೆ ಕೋಟಿ ಖರ್ಚಾಗಿತ್ತು ಇದಕ್ಕೆ. ಈಗ ಡೆಮಾಲಿಷನ್ ಮಾಡುವಂತ ಹಂತಕ್ಕೆ ಬಂದಿದೆ. ಈ ಲಾಟ್ ದುರಸ್ತಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚಿಂತನೆಗಳು ನಡೀತಾ ಇದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಗಾಂಧಿ ಬಜಾರು ಪ್ರತಿಷ್ಠಿತ ಪ್ರದೇಶ. ಇತ್ತೀಚೆಗೆ ಗಾಂಧಿ ಬಜಾರ್ಗೆ ಮೇಕ್ ಓವರ್ ಕೊಡಲಾಗಿತ್ತು. ಫುಟ್ಪಾತ್ ಇಂದ ಹಿಡಿದು, ರಸ್ತೆಗಳಿಂದ ಹಿಡಿದು ಎಲ್ಲಾ ರೀತಿಯ ತಯಾರಿಗಳನ್ನ, ಸಿದ್ಧತೆಗಳನ್ನ ಮಾಡಿ ಗಾಂಧಿ ಬಜಾರ್ಗೆ ಹೊಸ ಲುಕ್ ನ ಕೊಡಲಾಗಿತ್ತು. ಇನ್ನು ಗಾಂಧಿ ಬಜಾರ್ನಲ್ಲಿ ಬರುವಂತವರ ಅನುಕೂಲಕ್ಕಾಗಿ ವಾಹನಗಳ ಪಾರ್ಕಿಂಗಿಗೆ ಅಂತ ಹೇಳಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಒಂದು ಕಾಂಪ್ಲೆಕ್ಸ್ ನ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ತೆರೆಯಲಾಗಿದೆ. ಆದ್ರೆ ಉದ್ಘಾಟನೆಗೂ ಮುನ್ನವೇ ಮತ್ತೊಂದ್ಸತಿ ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡುವಂತಹ ಕೆಲಸ ಬಂದೊದಗಿದೆ. ನಾನೀಗ ಅದೇ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಜಾಗದಲ್ಲಿದ್ದೀನಿ. ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಇಲ್ಲಿರುವಂತಹ ಯಾರೆಲ್ಲ ಬರ್ತಾರೆ ಅಂತವರಿಗೆ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ 4 ಅಂತಸ್ತಿನ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಸ್ಥಳವನ್ನ ಮಾಡಿದ್ದಾರೆ. ಒಂದು ರೀತಿಯ 25 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಈ ಅದ್ಭುತವಾದಂತಹ ಪಾರ್ಕಿಂಗ್ ಪ್ಲೇಸ್ ಅನ್ನ ಮಾಡಲಾಗಿದೆ. ಪಾರ್ಕಿಂಗ್ ಸ್ಥಳದ ಒಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಪ್ಲೇಸ್ ಅನ್ನ ಮಾಡಲಾಗಿದೆ. ಆದ್ರೆ ಉದ್ಘಾಟನೆ ಆಗಬೇಕು. ಉದ್ಘಾಟನೆಗೂ ಮುಂಚೆನೆ ಒಂದಿಷ್ಟು ಕೆಲಸಗಳು ವಾಪಸ್ ಬಂದಿರುವಂತದ್ದು. ಅಂದ್ರೆ ಅವೈಜ್ಞಾನಿಕವಾಗಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಏನ್ ಪಾರ್ಕಿಂಗ್ ದಾರಿಯಲ್ಲಿ ಹೋಗುವಂತಹ ವಾಹನಗಳಿಗೆ ಹೋಗಕ್ ಆಗದೆ ಇರುವಂತಹ ಕಾರಣದಿಂದಾಗಿ ಮತ್ತೊಂದ್ಸತಿ ಅದನ್ನ ಹೊಡೆದು ಸರಿ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಅಂದ್ರೆ ಉದಾಹರಣೆಗೆ ಒಂದು ದೊಡ್ಡ ಕಾರ್ ಪಾರ್ಕ್ ಬರುತ್ತೆ ಅಂತ ಹೇಳಿದ್ರೆ ಅದು ಹಿಂಗ್ ತಗೊಳ್ಬೇಕು, ರೈಟ್ ತಗೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ತಾಗುವಂತದ್ದು, ಇಲ್ಲಿ ಸ್ಕ್ರಾಚ್ ಆಗುವಂತದ್ದು. ಸೊ ಈ ಭಾಗವನ್ನ ತೆಗೆದು ಸರಿ ಮಾಡಿದ್ದಾರೆ. ಅಲ್ಲೂ ಕೂಡ ನೀವು ನೋಡಬಹುದು. ಅಂದ್ರೆ ಒಂದು ಪಿಲ್ಲರ್ ರೀತಿಯಲ್ಲಿ ಏನು ಕಟ್ಟಲಾಗಿತ್ತು, ಅಲ್ಲೂ ಕೂಡ ಕೆಲವು ಗಾಡಿಗಳು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಹೊಡ್ಕೊಳ್ತಾ ಇತ್ತು. ಇದರಿಂದ ಕಾರ್ಗಳಿಗೆ ಡ್ಯಾಮೇಜ್ ಆಗ್ತಾ ಇತ್ತು. ಹೀಗಾಗಿ ಆ ಭಾಗವನ್ನ ಕೂಡ ಹೊಡೆದು ಅದನ್ನ ಕೂಡ ಸರಿ ಮಾಡ್ತಾ ಇರುವಂತದ್ದು. ಉದಾಹರಣೆಗೆ ಇಲ್ಲಿ ಒಂದು ಕಾರ್ ಕೂಡ ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಸೊ ಚಿಕ್ಕ ಕಾರ್ ಅಂತ ಹೇಳಿದ್ರೆ ಅದು ಆರಾಮಾಗಿ ಪಾಸ್ ಆಗುತ್ತೆ. ಆದ್ರೆ ದೊಡ್ಡ ಕಾರ್ ಅಂತ ಬಂದಾಗ ಅದು ಪಾಸಿಂಗ್ ಪ್ಲೇಸ್ ಸ್ವಲ್ಪ ಕಮ್ಮಿ ಇರುವಂತಹ ಕೆಲಸ ಆಗ್ತಾ ಇದೆ. ಅವ್ರನ್ನ ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿದ್ದಾರೆ, ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಇದೆ, ಅದಕ್ಕಾಗಿ ಮತ್ತೆ ಇದ್ ಮಾಡಿ. ಚಿಕ್ಕ ಗಾಡಿ ಆದ್ರೆ ತೊಂದರೆ ಇಲ್ಲ, ಕಟ್ ಆಗುತ್ತೆ. ಈ ತರ ಸ್ವಲ್ಪ ದೊಡ್ಡದಿದ್ರು ರಿವರ್ಸ್ ಹಾಕಿ ಕಟ್ ಮಾಡ್ಬೇಕು. ಎಲ್ಲಾ ಲೆವೆಲ್ ಅಲ್ಲೂ ರಿವರ್ಸ್ ಹಾಕಿ ಕಟ್ ಮಾಡ್ಬೇಕು. ಇಲ್ಲ ಎಲ್ಲರೂ ರೈಟ್ ಸೈಡ್ ಟಚ್ ಆಗುತ್ತೆ, ಇಲ್ಲ ಲೆಫ್ಟ್ ಸೈಡ್ ಟಚ್ ಆಗುತ್ತೆ. ಇಲ್ಲ, ಇದೇ ಫಸ್ಟೇ ಬಂದಿದ್ದು. ಗೊತ್ತಾಗುತ್ತೆ, ಕ್ಲೀನ್ ಆಗಿ ಗೊತ್ತಾಗುತ್ತೆ. ಕಷ್ಟ ಆಗುತ್ತೆ, ಸ್ವಲ್ಪ ಟಚ್ ಆಗುತ್ತೆ. ಸ್ವಲ್ಪ ರೈಟ್ ಲೆಫ್ಟ್ ಏನೋ ಸ್ಟೇರಿಂಗ್ ಒಂದ್ ಸ್ವಲ್ಪ ಅಲರ್ಸು ಯಾವ್ದಾದ್ರು ಒಂದ್ ಸೈಡ್ ಟಚ್ ಆಗೇ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಸ್ಪೇಸ್ ದೊಡ್ಡದ್ ಮಾಡ್ಬೇಕಾಗಿತ್ತು ಮೇಡಮ್. ಸ್ಟೇಟ್ ಕೇಸು ಏನಿದೆ, ಯಾಕಂದ್ರೆ ದೊಡ್ಡ ಗಾಡಿ ಆಲ್ಮೋಸ್ಟ್ ಇವಾಗೆಲ್ಲ ಬರ್ತಾರ ದೊಡ್ಡ ಗಾಡಿನೇ, SUVs ಜಾಸ್ತಿ ತಗೋತಾ ಇರೋದು. ಸೊ ಇನ್ನು ಸ್ವಲ್ಪ ವೈಡ್ ಮಾಡ್ಬಿಟ್ಟು ಸ್ವಲ್ಪ ಲೆವೆಲ್ ಒಂದ್ ಸ್ವಲ್ಪ ಇದ್ ಮಾಡ್ಕೊಂಡು ಟರ್ನಿಂಗ್ ಏನಿದೆ ಲೆವೆಲ್ ಟು ಲೆವೆಲ್ ಒಂದ್ ಸ್ವಲ್ಪ ಸ್ಪೇಸಿಯಾಗಿ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಚಿಕ್ಕ ಗಾಡಿಗಳೆಲ್ಲ ಆರಾಮಾಗಿ ಪಾಸ್ ಆಗ್ಬೋದು. ಆದ್ರೆ ಈಗ ಬರುವಂತಹ ಗಾಡಿಗಳೆಲ್ಲ ದೊಡ್ಡದಿರೋದ್ರಿಂದ ಪಾಸ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ, ಇನ್ನೂ ತುಂಬಾ ದೊಡ್ಡ ಗಾಡಿಗಳಿದ್ರೆ ಅದು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಟಚ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ನೀವು ನೋಡಬಹುದು ಯಾವ ರೀತಿಯಾಗಿ 4 ಲೆವೆಲ್ನಿಂದ ಕಾರ್ಗಳು ಪಾಸ್ ಆಗುವಂತಹ ಸಂದರ್ಭದಲ್ಲಿ ಗೋಡೆಗೆ ಹೊಡ್ಕೊಳ್ಳುವಂತದ್ದು, ಅದರಿಂದ ಸ್ಕ್ರಾಚ್ ಆಗುವಂತಹ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ. ಹೀಗಾಗಿ ಪಾರ್ಕಿಂಗ್ ಸ್ಥಳದಲ್ಲೂ ಕೂಡ ಮತ್ತೆ ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು ಸಾರ್ವಜನಿಕರಿಂದ ಟೀಕೆಗೆ ಗುರಿಯಾಗಿದೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.